ವಕ್ಫ್ ವಿವಾದದ ಮಧ್ಯೆ ಈಗ ಸರ್ಕಾರದಿಂದ ಮತ್ತೊಮ್ಮೆ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ರಾಜ್ಯ ಸರ್ಕಾರದಿಂದ ಶೃಂಗೇರಿ ಮಠ ಟಾರ್ಗೆಟ್. ನವೆಂಬರ್ 11ರಂದು ಶೃಂಗೇರಿ ಮಠದ ಕಾಲೇಜು ಸರ್ಕಾರ ಈಗ ಕೆಡವಲಿಕ್ಕೆ ಮುಂದಾಗಿದೆ. ಸರ್ಕಾರದ ನಡೆ ವಿರುದ್ಧ ಈಗಾಗಲೇ ಶೃಂಗೇರಿ ಮಠದ ಭಕ್ತರು ಸಿಡಿದೆದ್ದಿದ್ದಾರೆ. ಶೃಂಗೇರಿ ಮಠದ ಕಟ್ಟಡ ಡೆಮಾಲಿಷನ್ಗೆ ಈಗ ಬಿಬಿಎಂಪಿ ಆದೇಶವನ್ನು ಹೊರಡಿಸಿದೆ. ಮಠದ ಕಟ್ಟಡ ಡೆಮಾಲಿಷ್ ಮಾಡಲು ಸರ್ಕಾರದಿಂದಲೇ ಈಗ ಭದ್ರತೆಯನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಅದು ನವೆಂಬರ್ 11ರಂದು ಬಿಗಿ ಬಂದೋಬಸ್ತ್ ಏರ್ಪಡಿಸುವಂತೆ ಪೊಲೀಸರಿಗೆ ಬಿಬಿಎಂಪಿ ಪತ್ರವನ್ನ ಬರೆದಿದ್ದಾರೆ. ಬೆಂಗಳೂರಿನಲ್ಲಿರುವ ಶೃಂಗೇರಿ ಮಠದ ಜ್ಞಾನೋದಯ ಕಾಲೇಜು, ಹಲವು ಅಕ್ರಮ ಕಾಲೇಜುಗಳಿದ್ರು, ಇದೊಂದೇ ಕಾಲೇಜು ಕಣ್ಣಿಗೆ ಬಿತ್ತ ಅನ್ನುವಂತಹ ಪ್ರಶ್ನೆ ಈಗ. ಶೃಂಗೇರಿ ಮಠದ ಕಾಲೇಜು ಮಾತ್ರ ಟಾರ್ಗೆಟ್ ಯಾಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ತಮಿಳುನಾಡು, ಆಂಧ್ರ, ದೆಹಲಿ ಅಕ್ರಮ ಕಾಲೇಜುಗಳಿವೆ. ಇತರ ಸಮುದಾಯಕ್ಕೆ ಸೇರಿದಂತಹ ಅಕ್ರಮ ಕಾಲೇಜುಗಳಿವೆ. ಹಿಂದೂಗಳ ಮಠ ಎಂಬ ಕಾರಣಕ್ಕೆ ಸರ್ಕಾರ ಟಾರ್ಗೆಟ್ ಮಾಡಿತಾ? ಬೆಂಗಳೂರಿನಲ್ಲಿ ಒಂದೇ ಒಂದು ಅಕ್ರಮ ಕಟ್ಟಡಗಳು ಇಲ್ವಾ? ಹಾಗಾದ್ರೆ ಯಾವ ಕಟ್ಟಡವನ್ನು ಮುಟ್ಟದೆ ಮಠಕ್ಕೆ ಕೈ ಹಾಕಿದ್ಯಾಕೆ? ಪರಭಾಷಿಕರ ಕಾಲೇಜು ಬಿಟ್ಟು ಮಠದ ಕಾಲೇಜು ತೆರವು ಮಾಡೋದಕ್ಕೆ ಯಾಕೆ ಈಗ ಸರ್ಕಾರ ಮುಂದಾಗಿದೆ ಅಂತ. ಅಕ್ರಮ ಕಮರ್ಷಿಯಲ್ ಬಿಲ್ಡಿಂಗ್ ಬಿಟ್ಟು ಪಾಠ ಮಾಡೋ ಕಟ್ಟಡ ಯಾಕೆ? ಬಡ ವಿದ್ಯಾರ್ಥಿಗಳಿಗೆ ಕಟ್ಟಿದ ವಸತಿ ಕಟ್ಟಡ ಡೆಮಾಲಿಷ್ ಮಾಡ್ತೀರಾ? ದೇಶಾದ್ಯಂತ ಶಿಕ್ಷಣ ಕ್ರಾಂತಿಯ ಭಾಗವಾಗಿರೋ ಶೃಂಗೇರಿ ಮಠ, ಈಗಾಗಲೇ ಶೃಂಗೇರಿ ಮಠದ ಭಕ್ತರು ನಿಜಕ್ಕೂ ಸಿಡಿದಿದ್ದಾರೆ. ಅಕ್ಕಿ ಕಾಳಿನ ಅಕ್ಷರಾಭ್ಯಾಸದಿಂದ ಹಿಡಿದು ಉನ್ನತ ಪದವೀಧರವರೆಗೂ ಶಿಕ್ಷಣವನ್ನ ಕೊಡಿಸಲಾಗ್ತಾ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನ ಕಟ್ಟಿಕೊಟ್ಟಿರೋ ಶೃಂಗೇರಿ ಮಠ, ಈಗ ಶೃಂಗೇರಿ ಮಠವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇಂಥ ಶೃಂಗೇರಿ ಮಠದ ಕಾಲೇಜು ಕಟ್ಟಡ ಕೆಡವಿ ಹಾಕ್ತಾ ಇದೆ ಸರ್ಕಾರ. ನಿಜಕ್ಕೂ ಸರ್ಕಾರದ ವಿರುದ್ಧ ಈಗ ಶೃಂಗೇರಿ ಮಠದ ಭಕ್ತರು ಸಿಡಿದಿದ್ದಾರೆ, ಸಾರ್ವಜನಿಕರು ಸಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ಎತ್ತಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಾರ್ವಜನಿಕರು ಈಗ ಸಜ್ಜಾಗಿರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ವಕ್ಫ್ ವಿವಾದ ಸೃಷ್ಟಿ ಮಾಡಿರುವಂತದ್ದು, ಏನು ಭೂ ವಿವಾದ, ಅದ್ರ ಮಧ್ಯೆ ಈಗ ಸರ್ಕಾರದಿಂದ ಮತ್ತೊಮ್ಮೆ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೀನಾ ಅನ್ನುವಂತಹ ಪ್ರಶ್ನೆ ಈಗ. ರಾಜ್ಯ ಸರ್ಕಾರದಿಂದ ಶೃಂಗೇರಿ ಮಠ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನವೆಂಬರ್ 11ರಂದು ಶೃಂಗೇರಿ ಮಠದ ಕಾಲೇಜು ಕೆಡವೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸರ್ಕಾರದ ನಡೆ ವಿರುದ್ಧ ಈಗ ಶೃಂಗೇರಿ ಮಠದ ಭಕ್ತರು ಸಿಡಿದಿದ್ದಾರೆ. ಶೃಂಗೇರಿ ಮಠದ ಕಟ್ಟಡ ಡೆಮಾಲಿಷನ್ಗೆ ಬಿಬಿಎಂಪಿ ಅಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಮಠದ ಕಟ್ಟಡ ಡೆಮಾಲಿಷ್ ಮಾಡಲು ಸರ್ಕಾರದಿಂದಲೇ ಈಗ ಭದ್ರತೆಯನ್ನ ಕಲ್ಪಿಸಿಕೊಡಲಾಗುತ್ತೆ. ಬಿಗಿ ಬಂದೋಬಸ್ತ್ ಏರ್ಪಡಿಸುವಂತೆ ಪೊಲೀಸರಿಗೆ ಬಿಬಿಎಂಪಿ ಪತ್ರವನ್ನ ಬರೆಯಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಶೃಂಗೇರಿ ಮಠದ ಜ್ಞಾನೋದಯ ಕಾಲೇಜನ್ನ ಈಗ ಡೆಮಾಲಿಷನ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹಲವು ಅಕ್ರಮ ಕಾಲೇಜುಗಳಿದ್ರು, ಇದೊಂದೇ ಕಾಲೇಜು ಕಣ್ಣಿಗೆ ಬಿತ್ತ? ಹಾಗಾದ್ರೆ ಶೃಂಗೇರಿ ಮಠದ ಕಾಲೇಜು ಮಾತ್ರ ಟಾರ್ಗೆಟ್ ಮಾಡೋದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಬೆಂಗಳೂರಿನಲ್ಲಿ ತಮಿಳುನಾಡು, ಆಂಧ್ರ, ದೆಹಲಿ ಅಕ್ರಮ ಕಟ್ಟಡಗಳಿವೆ, ಕಾಲೇಜುಗಳಿವೆ. ಇತರ ಸಮುದಾಯಕ್ಕೆ ಸೇರಿದಂತಹ ಅಕ್ರಮ ಕಾಲೇಜುಗಳಿವೆ. ಹಿಂದೂಗಳ ಮಠ ಎಂಬ ಕಾರಣಕ್ಕೆ ಈಗ ಸರ್ಕಾರ ಟಾರ್ಗೆಟ್ ಮಾಡಿತಾ? ಬೆಂಗಳೂರಿನಲ್ಲಿ ಒಂದೇ ಒಂದು ಅಕ್ರಮ ಕಟ್ಟಡ ಇಲ್ವಾ? ಹಾಗಾದ್ರೆ ಯಾವ ಕಟ್ಟಡವನ್ನು ಮುಟ್ಟದೆ ಮಠಕ್ಕೆ ಡೈರೆಕ್ಟ್ ಆಗಿ ಕೈ ಹಾಕಿದ್ಯಾಕೆ? ಪರಭಾಷಿಕರ ಕಾಲೇಜು ಬಿಟ್ಟು ಮಠದ ಕಾಲೇಜು ತೆರವು ಮಾಡೋದಕ್ಕೆ ಯಾಕೀಗ ಸರ್ಕಾರ ಮುಂದಾಗಿದೆ ಅಂತ. ಅಕ್ರಮ ಕಮರ್ಷಿಯಲ್ ಬಿಲ್ಡಿಂಗ್ ಬಿಟ್ಟು ಪಾಠ ಮಾಡೋ ಕಟ್ಟಡ ಯಾಕೆ? ಬಡ ವಿದ್ಯಾರ್ಥಿಗಳಂತೆ ಅವ್ರಿಗಂತ ಹೇಳಿ ಕಟ್ಟಿರುವಂತಹ ಹಾಸ್ಟೆಲ್ ಅದು, ಅದನ್ನೇ ಈಗ ಡೆಮಾಲಿಷನ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ದೇಶಾದ್ಯಂತ ಶಿಕ್ಷಣ ಕ್ರಾಂತಿಯ ಭಾಗವಾಗಿರುವಂತಹ ಶೃಂಗೇರಿ ಮಠ, ಆ ಶೃಂಗೇರಿ ಮಠಕ್ಕೆ ಈಗ ಟಾರ್ಗೆಟ್ ಮಾಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ಶೃಂಗೇರಿ ಮಠದ ಭಕ್ತರು, ಸಾರ್ವಜನಿಕರು ಈಗ ಸಿಡಿದಿದ್ದಾರೆ.